ಬಿಜೆಪಿ ಅವರು ಹೋರಾಟ ಜಾಸ್ತಿ ಮಾಡಿದ್ಮೇಲೆ ಚಲೋ ಧರ್ಮಸ್ಥಳ ಚಲೋ ಮಾಡಿದ್ಮೇಲೆ ಕಾಂಗ್ರೆಸ್ ಒಬ್ಬರಿಗೆ ಮುಂದೆ ಬರ್ತಾರೆ ಸಿದ್ದು ಶೆಟ್ಟಿ ಅಂತ ಅವರೇ ಹೇಳ್ತಾರೆ, ಅವರೇ SC ಎಲೆಕ್ಷನ್ ಸಪೋರ್ಟ್ ಮಾಡ್ತಿದ್ದಾರೆ ನೋಡಿ. ಷಡ್ಯಂತ್ರ ಅಂತ DK ಶಿವಕುಮಾರ್ ಅವರು ಹೇಳಿದ್ದಾರೆ, ಈಗ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ, ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಸಪೋರ್ಟ್ ಅಂತ ಹೇಳಿದ್ದಾರೆ. ಇವರೇ ಅವಾಗ ಅದೇ ಇದರಲ್ಲಿ ಇದ್ರಲ್ಲ ಕ್ಯಾಬಿನೆಟ್ ಅಲ್ಲಿ, ಅವಾಗ ಹೇಳ್ಬೇಕಾಯ್ತು ಇದು ಷಡ್ಯಂತ್ರ ಐತೆ ಅಂತೇಳಿ ಆಗ ಹೇಳಬೇಕಾಯ್ತು, ಇವಾಗಲ್ಲ. ನಾವು ವಿಧಾನಸಭೆಯಲ್ಲಿ ಪ್ರಸ್ತಾವ ಮಾಡಿದ್ಮೇಲೆ ನಾವು 15 ದಿನದಿಂದ ಹೋರಾಟ ಮಾಡ್ತಾ ಇದ್ರಿ. ಈಗ ಚಲೋನು ಕೂಡ ಶುರುವಾಗಿದೆ. ಇವತ್ತೂ ಕೂಡ ನಮ್ಮ ವಿಶ್ವನಾಥ್ ಅವರು ಹೋಗ್ತಾ ಇದ್ದಾರೆ, ನಮ್ಮ BJPಯ ತಂಡನೂ ಕೂಡ ಹೋಗ್ತಾ ಇದ್ದಾರೆ. ನಂದು ಚಬ್ಬಿಯಲ್ಲಿ ಒಂದು ಗ್ರಾಮೋತ್ಸವ ಇದೆ, ಗ್ರಾಮೋತ್ಸವ ಇತ್ತು. ಅಲ್ಲೊಂದು ಸ್ಕೂಲ್ಗೆ ನಾನು ₹1 ಕೋಟಿ ಹಣ ಕೊಟ್ಟಿದ್ದೆ. ಅದರ ಒಂದು ನೆನಪನ್ನಗೋಸ್ಕರ ಹೋಗ್ತಾ ಇದ್ದೀನಿ. ನಾನು ಅಧಿವೇಶನ ಮುಗಿದ ಮೇಲೆ ನಾನು ಕೂಡ ಧರ್ಮಸ್ಥಳ ಚಲೋ ಮಾಡೇ ಮಾಡ್ತೀನಿ. ನಮಗೆ ಈ ಧರ್ಮ ಉಳಿಬೇಕು, ಬೇರೆ ಧರ್ಮದ ಬಗ್ಗೆ ನಮ್ಮದೇನು ಅಭ್ಯಂತರ ಇಲ್ಲ. ಆದರೆ ಹಿಂದೂಗಳನ್ನು ಒಂಥರ ಈ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಬಂದ ಮೇಲಂತೂ ಹಿಂದೂಗಳಿಗೆ ಭಾಳ ಅವಮಾನಗಳನ್ನು ಮಾಡ್ತಾ ಇದ್ದಾರೆ. ಹಿಂದೂ ದೇವಸ್ಥಾನಗಳಿಗೆ ಅವಮಾನ ಮಾಡ್ತಾ ಇದ್ದಾರೆ. ಅದರ ವಿರುದ್ಧ ನಮ್ಮ ಹೋರಾಟ. ಭಾರತದ ನೋಡಿ, ಡಿ ಕೆ ಹರಿಪ್ರಸಾದ್ಗೆ ಏನು ನಾಲಿಗೆಗೆ ಏನು ಎಲುಬಿಲ್ಲ ಅಂತ ಕಾಣಿಸ್ತದೆ. ಇವತ್ತು RSS ಇರೋದ್ರಿಂದ ಈ ದೇಶ ಉಳಿದಿದೆ. ಇಲ್ಲ ಅಂದರೆ ಇದನ್ನು ಇನ್ನೊಂದು ಮಿನಿ ಪಾಕಿಸ್ತಾನ ಮಾಡಿಬಿಡೋರು ಇವರೆಲ್ಲ. ನೋಡಿ, ಸಾಕ್ಷಿ ಕೇಳ್ತಾರೆ. ನಮ್ಮ ದೇಶದ ಸೈನಿಕರು ಪ್ರಾಣದ ಹಂಗನ್ನು ತೊರೆದು ಪಾಕಿಸ್ತಾನದ ಮೇಲೆ ಯುದ್ಧ ಮಾಡಿದ್ರೆ ಎಷ್ಟು, ಅದಕ್ಕೆ ಸಾಕ್ಷಿ ಕೇಳ್ತಾರೆ. ಎಷ್ಟು ಫ್ಲೈಟ್ ಹೊಡೆದು ಹಾಕಿದ್ರಿ, ಎಷ್ಟು ಜನ ಸತ್ತರು, ಅದಕ್ಕೆ ದಾಖಲೆ ಕೊಡಿ ಅಂತ ಕೇಳ್ತಾರೆ. ಇನ್ನು ಮುಂದೆ ಯಾವುದೇ ಯುದ್ಧ ಆದ್ರೂ ಈ ಇವ್ರನ್ನ ಕಾಂಗ್ರೆಸ್ ಅವ್ರನ್ನೊಬ್ಬರನ್ನ ಆ ಫ್ಲೈಟಲ್ಲಿ ಕೂತು ಕಳಿಸ್ಬಿಡ್ಬೇಕು. ಆ ಜೆಟ್ ಫ್ಲೈಟ್ ಇರ್ತೈತಲ್ಲ, ಹಿಂದೆ ಒಂದೊಂದು ಸೀಟ್ ಇರ್ತೈತೆ, ಅಲ್ಲಿ ಇನ್ನೊಬ್ಬ ಪೈಲಟ್ ಕೂತಿರ್ತಾನೆ. ನಾವು ಬದಲು ಈ ಕಾಂಗ್ರೆಸ್ ಅವ್ರನ್ನೇ ಆ ಪೈಲಟ್ ಕೂತಿಸಿ, ನೋಡಪ್ಪ ಆಗ್ತಾ ಇದ್ದೀರಿ ಬಾಂಬು, ನೋಡ್ಗೋ ಅಂತ ಹೇಳಿ ಕಳಿಸ್ಬೇಕು. ಯಾವ ಮಟ್ಟಿಗೆ ಬಂದಿದ್ದಾರೆ. ನಮ್ಮ ದೇಶದ ಸೈನಿಕರನ್ನು ನಮ್ಮದೇ ಇರುವಂಥ ಕಾಂಗ್ರೆಸ್ ಅವರು ಈ ದೇಶಕ್ಕೆ ದ್ರೋಹ ಬಗೀತಾ ಇದ್ದಾರೆ. ದೇಶವನ್ನು ಇಬ್ಬಾಗ ಮಾಡಿದಂಥವರು ಕಾಂಗ್ರೆಸ್ ಅವರು. ಸರ್, ಆಪರೇಷನ್ ಸಿಂಧೂರ್ ಹೆಸರಿನಲ್ಲಿ ಬಿಜೆಪಿ ಅಕ್ಕ ತಂಗಿಯರಿದ್ರೆ ಇವ್ರು ಸುಮ್ಮನೆ ಇರ್ತಿದ್ರ ಅಂತ ಮಧು ಬಂಗಾರಪ್ಪ ಹೇಳ್ತಾರೆ. ಆಪರೇಷನ್ ಸಿಂಧೂರ್ ಹೆಸರಲ್ಲಿ ಮೋದಿಯವರು ಆ ಸಿಂಧೂರನ್ನು ತೆಗೆದಂಥವ್ರಿಗೆ ಬುದ್ಧಿ ಕಲಿಸಿದ್ದಾರೆ. ನೀವು ಬಾಂಬೆಯಲ್ಲಿ 187 ಜನ ಸತ್ರಲ್ಲ, 187 ಜನ ಸಿಂಧೂರ ಹೋಯ್ತಲ್ಲ, ನೀವೇನು ಮಾಡಿದ್ರಿ? ಅವನಿಗೆ ಬಿರಿಯಾನಿ ಕೊಟ್ಕೊಂಡು 3 ವರ್ಷ ಸಾಕೊಂಡಿದ್ರಿ. ಅವನಿಗೆ ಏನು ಮಾಡಿದ್ರಿ? ಪಾಕಿಸ್ತಾನದ ಮೇಲೆ ಯುದ್ಧ ಮಾಡಿದ್ರೆ ಆ ಧೈರ್ಯ ಐತೆ ನಿಮಗೆ? ನರೇಂದ್ರ ಮೋದಿ ಪಾಕಿಸ್ತಾನದ ಮೇಲೆ ಯುದ್ಧ ಮಾಡಿದ್ರು. ಆ ಸಿಂಧೂರ ತೆಗೆದಂಥವ್ರನ್ನ ಎಲ್ಲರನ್ನೂ ಬಲಿ ಹಾಕಿದ್ರು. 100 ಜನ ಪಾಕಿಸ್ತಾನದ ಸೈನಿಕರನ್ನು ಹತ್ಯೆ ಮಾಡಿದ್ರು. ಅವರ ಏರ್ಪೋರ್ಟ್ಗಳನ್ನು ಧ್ವಂಸ ಮಾಡಿದ್ರು. ನಿಮ್ಗೆ ಆ ಥರದ್ದೇನು ದಮ್ಮಿದೆಯಾ ನಿಮಗೆ? ನಿಮ್ಗೆ ಪಾಕಿಸ್ತಾನ ಮುಸ್ಲಿಮರು ಅಂದರೆ ಒಂದೇ ಸರಿ ಕೆಲಕ್ಕೆ ಪಾದಕ್ಕೆ ಬಿದ್ದುಬಿಡ್ತೀರವ್ರು. ಇನ್ಮುಂದೆ ಆದರೂ ಕಾಂಗ್ರೆಸ್ ಅವರು ದೇಶದ ಬಗ್ಗೆ, ಧರ್ಮದ ಬಗ್ಗೆ ಒಂದು ಸ್ವಲ್ಪ ಕಾಳಜಿ ಇಟ್ಕೊಂಡು, ಇಲ್ಲ ಅಂದರೆ ಈಗಲೇ ವಿರೋಧ ಪಕ್ಷಕ್ಕೆ ಬಂದಿದ್ದಾರೆ. ನೆಕ್ಸ್ಟ್ ಅದು ವಿರೋಧ ಪಕ್ಷನೂ ಸಿಕ್ಕಲ್ಲ ನಿಮ್ಗೆ. ಬಂಗಾರಪ್ಪ ಹೇಳೋದು ಸರ್, ಸಾವಿನ ಮೇಲೆ ಒಂದು ಹೆಸರು ಇಟ್ಕೊಂಡು ಭಾಷಣ ಮಾಡಕ್ಕೆ ಬರ್ತಾರೆ ಇವರು, ನೀಚ್ ಬುದ್ಧಿ ಅವರು BJP ಅವರು ಅಂತ. ಸಾವಿನಲ್ಲಿ ಸಂಭ್ರಮ ಮಾಡ್ತಾರೆ ಅಂತ ನೋಡಿ. ಅವರು ಸತ್ತಿರೋರು ನಮ್ಮ ಭಾರತೀಯರು. ಪಾಕಿಸ್ತಾನದವ್ರು ಸತ್ತರೆ ಇವ್ರು ಸಂಭ್ರಮ, ಇವರು ಅದರಲ್ಲಿ ಕಣ್ಣೀರು ಹಾಕ್ತಾರೆ. ನಾವು ಭಾರತೀಯರು ಸತ್ತಿರೋದು, ನಮಗೂ ದ್ವೇಷ ರೋಷ ಇದೆ ನಮಗೂ. ಆ ದೃಷ್ಟಿಯಿಂದ ನಾವು ಭಾರತೀಯರು ಯಾರೇ ಸತ್ರೂ ಕೂಡ ಅದಕ್ಕೆ ಪ್ರತೀಕಾರವನ್ನು ತೀರಿಸ್ತೀವಿ. ನಿಮ್ಮ ಥರ ಏಡಿಗಳ ಥರ ನಾವು ಕಾಂಗ್ರೆಸ್ ಏಡಿಗಳ ಥರ ಓಡೋಕ್ಕಲ್ಲ. ಓಕೆ.